ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೇಶ್ವರಿ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪೂರಿ ಸಾಗು ಮಾಡುವ ವಿಧಾನ. ಪೂರಿ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಮೈದಾ ಹಿಟ್ಟು, 2ರಿಂದ 3 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಚಿರೋಟಿ ರವೆ, 1/4 ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಎಲ್ಲ ಹಿಟ್ಟನ್ನು. ನಾನಿಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ಏನಕ್ಕೆ ಹಾಕೊತಾ ಇದ್ದೀನಿ ಅಂತಂದರೆ ಗೋಲ್ಡನ್ ಕಲರ್ ಚೆನ್ನಾಗಿ ಬರುತ್ತೆ ಪೂರಿ ಅಂತ ಹೇಳಿ. ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀರು ಸ್ವಲ್ಪನೇ ಕಲಿಸ್ಕೊತಾ ಇರಬೇಕು. ತೀರಾ ತೆಳ್ಳು ಕಲಿಸ್ಕೋಬಾರ್ದು, ಗಟ್ಟಿಯಾಗೆ ಕಲಿಸ್ಕೋಬೇಕು. ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹಿಟ್ಟು ತೆಳ್ಳು ಕಲಿಸ್ಕೊಬಿಟ್ರೆ ಪೂರಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೊಡ್ಕೊಂಡ್ಬಿಡ್ತವೆ. ಎಣ್ಣೆ ಜಾಸ್ತಿ ಕುಡಿದ್ಬಿಟ್ಟು ಪೂರಿ ಎಲ್ಲ ಮೆತ್ತಗಾಗಿ ಹೋಗ್ಬಿಡ್ತವೆ. ಆಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದಷ್ಟು ಪೂರಿ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ 2ರಿಂದ 3 ನಿಮಿಷ ನೀವು ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡಷ್ಟು ಪೂರಿ ಚೆನ್ನಾಗಿ ಬರುತ್ತೆ ಸ್ಮೂತಿಯಾಗಿ. ಈ ಥರ ನಾದ್ಕೋಬೇಕು ನೀವು. 2ರಿಂದ 3 ನಿಮಿಷ ನಾದ್ಕೋಬೇಕು. ಈಗ ಮುಚ್ಚಿಡೋಣ. ಈಗ ಸಾಗು ಮಾಡೋದು ನೋಡೋಣ. ಸಾಗು ಮಾಡೋದಕ್ಕೆ 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೋಬೇಕು. ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಯಾಲಕ್ಕಿ, ಲವಂಗ ಇಷ್ಟು ತೊಗೋಬೇಕು. ಮತ್ತು 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ. 1/4 ಕಪ್ಪಷ್ಟು ಕಡಲೆ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಪುದೀನ ಸೊಪ್ಪು, 1 ಟೊಮೊಟೊ, 1 ಈರುಳ್ಳಿ, 2 ಮೀಡಿಯಮ್ ಸೈಜ್ ಇರೋದೇ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆ ಐಟಮ್ಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1/4 ಕಪ್ಪಷ್ಟು ಕಡಲೆ ಹಾಕ್ಕೊಂಡಿದ್ದೆ, ಮತ್ತು ಚಕ್ಕೆ, 1 ತುಂಡು ಚಕ್ಕೆ, ಒಂದು ಅರ್ಧ ಇಂಚಷ್ಟು ಶುಂಠಿ, ಲವಂಗ, ಯಾಲಕ್ಕಿ, 2ರಿಂದ 3 ಯಾಲಕ್ಕಿ, 3 ಲವಂಗ, ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಮತ್ತು ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, 1 ಈರುಳ್ಳಿ, 1 ಟೊಮೊಟೊ, ಕ್ಯಾರೆಟು, ಆಲೂಗೆಡ್ಡೆ, ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಮತ್ತು ಬೀನ್ಸು. ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಬಿಟ್ಟು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನಾವಿದು ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತೀವಿ ನಾವು. ಈಗ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಹೀಗೆ ಫ್ರೈ ಆದಮೇಲೆ ಬಟಾಣಿ ಹಾಕ್ಕೊತಿದ್ದೀನಿ, ಹಸಿ ಬಟಾಣಿ 1 ಕಪ್ಪಷ್ಟು. ಈಗ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ, ಕ್ಯಾರೆಟು, ಬೀನ್ಸು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಮಿಕ್ಸ್ ಮಾಡಿದಾದ್ಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಆಗಲೇ ನಾವು, ಈ ಮಸಾಲೆನ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಇರಬೇಕಲ್ಲ ಸಾಗು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿ ಒಂದು ಪ್ರೆಷರ್ ಕೂಗಿಸ್ಬೇಕು. ಈಗ ಬರೀ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೀತಿ ನಾದ್ಕೋಬೇಕು. ನಾವು ಚಪಾತಿ ಮಾಡೋದಕ್ಕೆ ತೊಗೊಳ್ತೀವಲ್ಲ ಸ್ವಲ್ಪ ದಪ್ಪ ಉಂಡೆ, ಅದರಲ್ಲಿ ಅರ್ಧ ಅಷ್ಟು ತೊಗೋಬೇಕು ನಾವು. ಅದರಲ್ಲಿ ಅರ್ಧ ಅಷ್ಟು ತಗೊಂಡ್ರೆ ಚೆನ್ನಾಗಿ ಸ್ವಲ್ಪ ದಪ್ಪದಾಗಿ ಉಜ್ಕೋಬೇಕು. ಈ ಥರ ಇಷ್ಟು ಉಂಡೆ ಆದರೆ ಸಾಕು. ಚಪಾತಿ ತೊಗೊಳ್ತೀವಲ್ಲ ಅದರಲ್ಲಿ ಅರ್ಧದಷ್ಟು ತೊಗೋಬೇಕು. ತುಂಬ ಜಾಸ್ತಿನೂ ತೊಗೋಬಾರ್ದು, ಕಡಿಮೆನೂ ತೊಗೋಬಾರ್ದು. ಈ ಥರ ಉಜ್ಜಬೇಕು. ಈ ಥರ ಉಜ್ಜಿ ಸ್ವಲ್ಪ ದಪ್ಪನೇ ಇರಬೇಕು. ತೆಳುವಾಗ್ಬಿಟ್ರೆ ಪೂರಿ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಅದು ಸ್ವಲ್ಪ ದಪ್ಪ ಇದೆಯಲ್ಲ, ಆ ಥರ ದಪ್ಪ, ಇದಷ್ಟು ದಪ್ಪ ಆದರೆ ಚೆನ್ನಾಗೆ. ಈ ಥರ ಎಲ್ಲ ಪೂರಿನೂ ಉಜ್ಕೊಬೇಕು. ಸ್ವಲ್ಪ ದಪ್ಪನೇ ಉಜ್ಕೊಬೇಕು, ತೆಳುವಾಗಿ. ಎಣ್ಣೆ ಕಾದಿದೆ, ಪೂರಿ ಹಾಕ್ತಾ ಇದ್ದೀನಿ. ಪೂರಿ ಹಾಕಿದ್ಮೇಲೆ ಚೌಟಲ್ಲಿ ಪೂರಿ ಮೇಲೆ ಎಣ್ಣೆ ಹಾಕ್ತಾ ಇರಬೇಕು. ಈ ಥರ ಹಾಕಿದಾಗ ಪೂರಿ ಉಬ್ಬುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ. ಈ ಥರ ಉಬ್ಬುತ್ತೆ ಅಂತ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಎಣ್ಣೆನ. ಆಮೇಲೆ
ಪೂರಿ ಕರಿಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬಾರ್ದು, ಸ್ವಲ್ಪ ಜಾಸ್ತಿನೇ ಇಟ್ಕೊಂಡು ಕರ್ಕೊಂತಿರ್ಬೇಕು. ಇಲ್ಲ ಅಂದರೆ ಪೂರಿ ಗಟ್ಟಿ ಆಗಿಬಿಡುತ್ತೆ. ಈ ಥರ ನೋಡಿ ಗೋಲ್ಡನ್ ಕಲರ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡಿ. ಈ ಥರ ಸುತ್ತಲೂ ನೀವು ಕರ್ಕೊತಾ ಇರಬೇಕು ಪೂರಿನ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಸಾಗು ನೋಡೋಣ ಹೇಗಾಗಿದೆ ಅಂತೇಳಿ. ಸಾಗು ಇಲ್ಲಿ ನಾನು ಮಾಡಿರೋದು ಎಲ್ಲರಿಗೂ 7ರಿಂದ 8 ಜನಕ್ಕೆ ಆಗೋಷ್ಟು ನಾನು ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋಳಿ. ಥ್ಯಾಂಕ್ ಯು.